टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದರ ಜೊತೆಗೆ ಅಪರ ಜಿಲ್ಲಾಧಿಕಾರಿ ಶಿವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಎರಡನೇ ಆಷಾಢ ಶುಕ್ರವಾರ, ಸೊ ಜಿಲ್ಲಾಡಳಿತದಿಂದ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗಿದೆ. ಉಚಿತ ಬಸ್, 200 ರೂಪಾಯಿ, 3000, ಮತ್ತು ಮೆಟ್ಟಿಲು ಹತ್ತು ಬರುವಂಥವ್ರು, ಮತ್ತು ಬಾದಾಮಿಯಲ್ಲಿ ನೀಡುವಂಥದ್ದು, ಏನೆಲ್ಲ ವ್ಯವಸ್ಥೆಗಳು ಎರಡನೇ ಶುಕ್ರವಾರ ಆಗಿದೆ? ಮೊದಲಿಗೆ ನಾಡಿನ ಎಲ್ಲ ಸಮಸ್ತ ನಾಗರಿಕರಿಗೆ ಮತ್ತು TV9 ಎಲ್ಲ ವೀಕ್ಷಕರಿಗೆ ನಾಡದೇವತೆ ನಮ್ಮ ಚಾಮುಂಡೇಶ್ವರಿಯ ಈ ಒಂದು ಶುಭ ಸಮಾರಂಭದಲ್ಲಿ ತಮಗೆ ಶುಭಾಶಯಗಳನ್ನ ಕೋರ್ತೇನೆ. ತಮಗೆಲ್ಲ ತಿಳಿದಿರೋ ಹಾಗೆ ಮೈಸೂರು ಜಿಲ್ಲೆಯಲ್ಲಿ ವಿಶೇಷ ಅಂತ ಹೇಳಿದ್ರೆ ನಮ್ಮ ನಾಡಾಧಿದೇವತೆ ತವರು ಅಂತಲೇ ಹೇಳ್ಬೋದು. ಚಾಮುಂಡೇಶ್ವರಿಯ ಈ ಒಂದು ಆಷಾಢ ಶುಕ್ರವಾರಗಳು ಬಹಳ ಪಾವಿತ್ರತೆಯನ್ನು ಪಡೆದಿರತಕ್ಕಂತಹ ದಿನಗಳು. ಜಿಲ್ಲಾಡಳಿತದ ವತಿಯಿಂದ ನಾವು ಕಳೆದ ಬಾರಿಗಿಂತಲೂ ಈ ಸಲ ಬಹಳ ಮಹತ್ವಪೂರ್ಣವಾದಂಥ ಕೆಲವು ಬದಲಾವಣೆಗಳನ್ನ ಮಾಡಿದ್ದೇವೆ. ಮೆಟ್ಲು ಹತ್ತಿ ಬರ್ತಕ್ಕಂತಹ ಭಕ್ತರಿಗೆ ಸೆಪ್ರೇಟ್ ಲೈನ್ ಮಾಡಿದ್ದೇವೆ, ವೃದ್ಧರಿಗೆ ಸೆಪ್ರೇಟ್ ಲೈನ್ಗಳಿದೆ, ಮತ್ತು ಯಾರ್ಯಾರು 300 ರೂಪೀಸ್ ಇರ್ಬೋದು, 2000 ರೂಪೀಸ್ ಇರ್ಬೋದು, ಆಯಾ ಮಟ್ಟದ ಎಲ್ಲ ಧಾರ್ಮಿಕರಿಗೆ ಸವಲತ್ತುಗಳನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸಲ. ಮತ್ತು ಚಾಮುಂಡೇಶ್ವರಿಯ ಪ್ರಾಧಿಕಾರ ಆಗಿರೋದ್ರಿಂದ ಪ್ರಾಧಿಕಾರದ ಅಧಿಕಾರಿಗಳು ಭಾಳ ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಭಕ್ತರಿಗೆ ಏನು ವಿನಂತಿಸ್ಕೊಳ್ತಾರೆ? ಯಾಕಂದರೆ 1.5 ಲಕ್ಷ ಜನರು ದರ್ಶನವನ್ನು ಪಡಿತಾ ಇದ್ದಾರೆ. ಹೌದು, ಇದು 1.5 ಲಕ್ಷ ಕೇವಲ ಇದು ಸಂಖ್ಯೆ ಅಷ್ಟೇ. ನನ್ನ ಪ್ರಕಾರ ಈಗ ಅದು ದುಪ್ಪಟ್ಟು ಆಗ್ತಕ್ಕಂಥ ಚಾನ್ಸಸ್ಸು ಇದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲರಿಗೂ ಸಹ ಶೀಘ್ರ ದರ್ಶನ ಆಗುತ್ತೆ ಮತ್ತು ಯಾವುದೇ ಸಣ್ಣ ಅವಘಡಗಳು ಇರದೇ ರೀತಿಯಲ್ಲಿ ನಾವು ಕ್ರಮವನ್ನು ತಗೋತೇವೆ. ಇದು ಅಪರ ಜಿಲ್ಲಾಧಿಕಾರಿ ಶಿವರಾಜ್ ಅವರ ಮಾತು. ಜಿಲ್ಲಾಡಳಿತ ಸಹ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡಿಕೊಂಡಿದೆ. ಭಕ್ತರು ಸರತಿ ಸಾಲಿನಲ್ಲಿ ಬಂದು ತಾಳ್ಮೆಯಿಂದ ದೇವಿಯ ದರ್ಶನವನ್ನು ಪಡೀಲಿ, ಎಲ್ಲರಿಗೂ ಒಳಿತಾಗಲಿ, ನಾಡು ಸುಭಿಕ್ಷವಾಗಿರಲಿ ಅನ್ನೋ ಒಂದು ಆರೈಕೆಯನ್ನು ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆಗೆ ರಾಮ್, TV9 ಮೈಸೂರು.